ಮಂತ್ರಿಯಾಗಿ ಇದು ನನ್ನ ಎರಡನೇ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ. ಒಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿಯ ಕಾರ್ಯಕ್ರಮ, ಮತ್ತೊಂದು ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲೇ ರೈತರ ಪರವಾಗಿ ನಿಂತಂತ ಈ ಹಸಿರ ರೈತರ ಬದುಕಿಗೆ, ಈ ರೈತಿಗೆ ಸಂಬಳ ಇಲ್ಲ, ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನ ಬದುಕಿಸ್ಬೇಕು, ಈ ಭತ್ತದ ಕಣಜವನ್ನ ಕಾಪಾಡಬೇಕು ಅಂತೇಳಿ ಇಂಥ ತೀರ್ಮಾನಗಳನ್ನ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ. ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ, ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇವೆ. ದಿ ಡಿಸ್ಕಷನ್, ನಾವೇನು ಚರ್ಚೆಯನ್ನು ಮಾಡಿದ್ದೇವೆ, 3 ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರ ಜೊತೆಯಲ್ಲಿ ಮತ್ತು ನಮ್ಮ 2 ನೀರಾವರಿ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ಸಚಿವರು, 5 ಜನ ಸೇರಿ ಮತ್ತು ನಮ್ಮ ಅಧಿಕಾರಿಗಳ ಕಾಂತಾರಾವ್ ಮಧ್ಯಸ್ಥಿಕೆಯಲ್ಲಿ ಏನು ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದನ್ನ ನಮ್ಮ ಕೇಂದ್ರ ಸಚಿವರು ಘೋಷಣೆಯನ್ನು ಮಾಡ್ತಾರೆ. ನಮ್ಮ 3 ಜನಕ್ಕೂ ಅನುಕೂಲ ಆಗಿ ವಾಟ್ ಎವರ್ ದಿ ಡಿಸಿಷನ್ ಅಂಡ್ ದಿ ಡಿಸ್ಕಷನ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್, our honorable central minister will communicate to all of you. We all are united. We are joined together for the progress of the state, all the 3 states. Ultimately, it is our bound duty to protect all our states, at the same time to protect this country as a nation. So with this, today I would like to thank the central minister once again. Mr. Patil Saab is a great visionary leader, hard working, is a solution maker, is a solution for everything. So I am very happy, and a forward looking Chief Minister Chandrababu Naidu and our Revanth Reddy both have joined with us to make all of us happy. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ರೈತರು ನಿಮ್ಮೆಲ್ಲರ ಬದುಕನ್ನ ಉಳಿಸಲಿಕ್ಕೆ ಇವತ್ತು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಸಾಕ್ಷಿ ಗುಡ್ಡೆಯನ್ನು ನಿರ್ಮಾಣವನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಇಷ್ಟು ಸಾವಿರಾರು ರೈತರುಗಳು ಬಂದಿದ್ದೀರಿ. ಎಲ್ಲ ನನ್ನ ಶಾಸಕ ಮಿತ್ರರು, ಸಂಸತ್ ಸದಸ್ಯರು, ಮಾಜಿ ಮಂತ್ರಿಗಳು, ಮಾಜಿ ನೀರಾವರಿ ಸಚಿವರುಗಳು ಎಲ್ಲ ಕೂಡ ನನ್ನ ಸಹೋದ್ಯೋಗಿಗಳು ಕೂಡ ಎಲ್ಲ ಬಂದು ಇವತ್ತು ಸಾಕ್ಷಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರ್ಯಾರು ನನ್ನ ಅಧಿಕಾರಿಗಳ ಮಿತ್ರರು ಸೇರಿ, ದಿ ಆಫೀಸರ್ಸ್ ಆಫ್ ತೆಲಂಗಾಣ, ದಿ ಆಫೀಸರ್ಸ್ ಆಫ್ ಡೆಲ್ಲಿ, ದಿ ಆಫೀಸರ್ಸ್ ಆಫ್ ತುಂಗಭದ್ರಾ, ದಿ ಆಫೀಸರ್ಸ್ ಆಫ್ Andhra Pradesh and Karnataka, I would like to thank all of them for joining hands together, working together, and see that you protect the interest of this nation and the farmers. Jai Hind, Jai Karnataka, Jai Andhra, Jai Telangana. ಎಲ್ಲರಿಗೂ ಮತ್ತೆ ನಮಸ್ಕಾರ. ಮೆಕ್ಕಿದ್ದು ಕೊನೆಯದಿರುವವರೆಗೂ ಶಾಂತಿಯಿಂದ ಕೂತ್ಕೊಳ್ಳಿ. ಬಂಧುಗಳೇ, ಒಗ್ಗಟ್ಟಿನಲ್ಲಿ ಬಲವಿದೆ, ಸಹಕಾರದಲ್ಲಿ ಸಮೃದ್ಧಿ ಇದೆ ಎಂಬ ಭಾವದಿಂದ ಎಲ್ಲರನ್ನ ಒಳಗೊಂಡು ಅತ್ಯಂತ ಸಮರ್ಥವಾಗಿ ಕರ್ನಾಟಕ ಸರ್ಕಾರವನ್ನ ಕರ್ನಾಟಕದ ಏಳಿಗೆಗಾಗಿ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಭಿಮತಕ್ಕೆ ಭರಪೂರ ಚಪ್ಪಾಳೆ ನಿತ್ತು ವಂದಿಸೋಣ, ಗೌರವಿಸೋಣ.